ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ಸೂರ್ಯನ ಸಂಚಾರವು ಸಿಂಹ ರಾಶಿಯಲ್ಲಿ ಆಗಲಿದೆ. ಸೂರ್ಯನ ಈ ಚಲನೆಯಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಈ ರಾಶಿಗಳಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ಅಪಾರ ಪ್ರಗತಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಉತ್ತಮ ಅವಕಾಶಗಳು ದೊರಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಾರ 5 ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ವೃತ್ತಿ ಜೀವನದಲ್ಲಿ ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಗಳಿಸುವರು. ಆಗಸ್ಟ್ 17ರಿಂದ ಆಗಸ್ಟ್ 23ರವರೆಗಿನ ಧನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಧನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರರಾಶಿಯ ಪ್ರಕಾರ ಗುರು 8ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರ ನೀವು ನಿಮ್ಮ ಜಂಜಿಡದ ದಿನಚರಿಯಿಂದ ಕೆಲವು ನೆಮ್ಮದಿಯ ಕ್ಷಣಗಳನ್ನು ಹೊರತೆಗೆದು ಸ್ವಯಂಗೆ ಸಾಕಷ್ಟು ಸಮಯ ನೀಡಬಹುದು. ಅಂತಹ ಸಂದರ್ಭದಲ್ಲಿ ಈ ಉತ್ತಮ ಅವಕಾಶದ ಲಾಭ ಪಡೆದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಕಾಲ್ನಡಿಗೆಯಲ್ಲೇ ಸುತ್ತಾಡಲು ಹೋಗಿ. ಈ ಸಮಯದಲ್ಲಿ ನಿಮಗೆ ಚಪ್ಪಲಿಯ ಬದಲು ಪಾದಗಳಲ್ಲಿ ಓಡುವ ಶೂಗಳನ್ನು ಧರಿಸುವ ಅಗತ್ಯವಿರುತ್ತದೆ. ನೀವು ಜಾಣ್ಮೆಯಿಂದ ಕೆಲಸ ಮಾಡಿದರೆ ಈ ವಾರ ನೀವು ಹೆಚ್ಚಿನ ಹಣ ಸಂಪಾದಿಸಬಹುದು. ಆದರೆ ಇದಕ್ಕಾಗಿ ನೀವು ಸರಿಯಾದ ತಂತ್ರವನ್ನು ರೂಪಿಸಿ ಮತ್ತು ಅದರ ಪ್ರಕಾರ ಕೆಲಸ ಮಾಡುವ ಅಗತ್ಯವಿರುತ್ತದೆ. ನಿಮ್ಮ ಅಶಿಸ್ತಿನ ಜೀವನ ಶೈಲಿ ಮನೆಯವರಿಗೆ ಈ ವಾರ ಸರಿಯಾಗದಿರಬಹುದು. ಈ ಕಾರಣದಿಂದ ಕೌಟುಂಬಿಕ ವಾತಾವರಣದಲ್ಲಿ ಒತ್ತಡ ಉಂಟಾಗುತ್ತದೆ. ಆದ್ದರಿಂದ ನಿಮಗೆ ಉತ್ತಮವಾದದ್ದು ಎಂದರೆ ನಿಮ್ಮ ಈ ಅಭ್ಯಾಸದಲ್ಲಿ ಅಗತ್ಯ ಬದಲಾವಣೆ ತರುವುದು ಮತ್ತು ನಿಮ್ಮ ದೈಹಿಕ ಸ್ವಚ್ಛತೆಯ ಬಗ್ಗೆ ಗಮನಹರಿಸುವುದು. ವೃತ್ತಿಜೀವನ ರಾಶಿಫಲದ ಬಗ್ಗೆ ಮಾತನಾಡುವುದಾದರೆ ಈ ವಾರ ನಿಮ್ಮ ಪ್ರಯತ್ನಗಳು ಮತ್ತು ವಿಚಾರಗಳಿಗೆ ನಿಮ್ಮ ಭಾಗ್ಯದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಅದರ ಸಹಾಯದಿಂದ ನಿಮ್ಮ ವೃತ್ತಿಜೀವನಕ್ಕೆ ಉತ್ತಮ ಪ್ರಗತಿ ಸಿಗುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತೀರಿ. ನಿಮ್ಮ ರಾಶಿಯ ಜಾತಕರಿಗೆ ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ಬರುತ್ತಿರುವ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಅದರ ಕಾರಣ ನೀವು ಸ್ವಯಂ ಒತ್ತಡ ಮುಕ್ತತೆಯ ಜೊತೆಗೆ ಚೈತನ್ಯಭರಿತತೆ ಅನುಭವಿಸುತ್ತೀರಿ. ಅಂತಹ ಸಂದರ್ಭದಲ್ಲಿ ಈ ಸಮಯದ ಲಾಭ ಪಡೆದು ನಿಮ್ಮ ಓದಿನ ಜೊತೆಗೆ ಕೆಲವು ಸಮಯವನ್ನು ದೈಹಿಕ ಚಟುವಟಿಕೆಗಳಿಗೂ ಕೊಡಲು ಪ್ರಯತ್ನಿಸಿ. 8ನೇ ಮನೆಯ ಮೂಲಕ ಮಂಗಳ ಚಲಿಸುವುದರಿಂದ ಹಂಚಿಕೆಯ ಹಣಕಾಸು, ವಿಮೆ, ತೆರಿಗೆಗಳು, ಪಿತ್ರಾರ್ಜಿತ ಆಸ್ತಿಗಳು, ಸಾಲಗಳು ಮತ್ತು ಈ ವಾರ ಆಳವಾದ ದಾಖಲೆಗಳ ಅಗತ್ಯವಿರುವ ವಿಷಯಗಳು ಒಳಗೊಂಡ ಬೆಳವಣಿಗೆಗಳು ಉಂಟಾಗುತ್ತವೆ. ಜಂಟಿ ಆರ್ಥಿಕ ಜವಾಬ್ದಾರಿ, ದುರಸ್ತಿ, ವಿಮೆ ಅಥವಾ ತೆರಿಗೆ ಸಂಬಂಧಿತ ಪಾವತಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚವನ್ನು ನೀವು ಎದುರಿಸಬೇಕಾಗುತ್ತದೆ. ಬಾಕಿ ಇರುವ ಸಾಲ ಇತ್ಯರ್ಥ ಅಥವಾ ಹಣಕಾಸು ದಾಖಲೆಯು ಗಮನ ಸೆಳೆಯುತ್ತದೆ ಮತ್ತು ಒಂದು ವಿಷಯವು ಪೂರ್ಣಗೊಳ್ಳುವತ್ತ ಸಾಗುತ್ತದೆ. ಸಂಗಾತಿ, ಕುಟುಂಬ ಸದಸ್ಯರು ಅಥವಾ ವ್ಯವಹಾರ ಪಾಲುದಾರರೊಂದಿಗೆ ಹಂಚಿಕೊಂಡ ಹಣದ ಸುತ್ತಲಿನ ಚಟುವಟಿಕೆಯನ್ನು ನೀವು ನೋಡುತ್ತೀರಿ. ಬಾಕಿ ಮೊತ್ತದ ಬಗ್ಗೆ ಚರ್ಚೆ ನಡೆಯುತ್ತದೆ. ಹಳೆಯ ಹಣಕಾಸಿನ ಸಮಸ್ಯೆ ಇತ್ಯರ್ಥಕ್ಕೆ ಮರಳುತ್ತದೆ. ಕರೆಗಳು, ದಾಖಲೆಗಳು ಅಥವಾ ಅಧಿಕೃತ ಸಂವಹನವನ್ನು ತರುತ್ತದೆ. ಆಸ್ತಿ ಸಂಬಂಧಿತ ದಾಖಲೆಗಳು ಅಥವಾ ಕುಟುಂಬದ ಸ್ವತ್ತುಗಳನ್ನು ಒಳಗೊಂಡ ಬದಲಾವಣೆಗಳನ್ನು ಸಹ ನೀವು ಅನುಭವಿಸುವಿರಿ. ಆದರೆ ಹಿಂದೆ ವಿಳಂಬವಾದ ಒಂದು ಹಣಕಾಸಿನ ವಿಷಯವು ಅಂತಿಮವಾಗಿ ಒಂದು ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ. ಧನು ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ದೀರ್ಘ ಪ್ರವಾಸಗಳು ಮತ್ತು ವಿದೇಶಿ ಸಹಯೋಗಗಳ 9ನೇ ಮನೆ ಸಕ್ರಿಯವಾಗಿರುತ್ತದೆ. ವಿದೇಶಿ ದೇಶಗಳಿಂದ ಕೆಲವು ಸಂಪರ್ಕಗಳು ಇರುತ್ತವೆ ಮತ್ತು ಅದು ವೈಯಕ್ತಿಕ ಅಥವಾ ವ್ಯವಹಾರದ ಕಾರಣಗಳಿಗೂ ಆಗಿರಬಹುದು. ವಿದೇಶಿ ಪ್ರಯಾಣದ ಬಗ್ಗೆ ಸಾಕಷ್ಟು ಚರ್ಚೆ ಮತ್ತು ದಾಖಲೆಗಳ ಕೆಲಸ ನಡೆಯಬಹುದು. ಮಾಧ್ಯಮ, ಸಂವಹನ ಮತ್ತು ಬೋಧನೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಬಹಳಷ್ಟು ಯೋಜನೆಗಳನ್ನು ಹೊಂದಿರುತ್ತಾರೆ. ಕಾನೂನು ಅಥವಾ ಆಡಳಿತಾತ್ಮಕ ವಿಷಯವು ಚಲನೆಯನ್ನು ನೋಡುತ್ತದೆ. ಒಂದು ದಾಖಲೆಯು ಮುಂದಿನ ಹಂತವನ್ನು ತಲುಪುತ್ತದೆ. ನಿಮ್ಮ ತಂದೆ ಅಥವಾ ಹಿರಿಯ ಕುಟುಂಬದ ಸದಸ್ಯರೊಂದಿಗೆ ನೀವು ಪ್ರಮುಖ ಸಂಭಾಷಣೆಯನ್ನು ಸಹ ನಡೆಸುತ್ತೀರಿ ಮತ್ತು ಆ ಚರ್ಚೆಯ ಸಮಯದಲ್ಲಿ ಹಂಚಿಕೊಳ್ಳಲಾದ ಮಾಹಿತಿಯು ಬಾಕಿ ಇರುವ ವಿಷಯವನ್ನು ಇತ್ಯರ್ಥಪಡಿಸುತ್ತದೆ. ವಾರಾಂತ್ಯದ ಮೊದಲು ಒಂದು ಪ್ರಯಾಣ ಸಂಬಂಧಿತ ವ್ಯವಸ್ಥೆಗೆ ದೃಢೀಕರಣ ಸಿಗುತ್ತದೆ. 10ನೇ ಮನೆಯ ಮೂಲಕ ಚಲಿಸುವ ಸೂರ್ಯ ಈ ವಾರ ವೃತ್ತಿ, ವ್ಯವಹಾರ, ಅಧಿಕಾರ ಮತ್ತು ವೃತ್ತಿಪರ ಜವಾಬ್ದಾರಿಗಳಲ್ಲಿ ಬೆಳವಣಿಗೆಗಳನ್ನು ತರುತ್ತಾನೆ. ಹಿರಿಯ ವ್ಯವಸ್ಥಾಪಕ ಅಥವಾ ಕ್ಲೈಂಟ್ನಿಂದ ನೀವು ಪ್ರಮುಖ ಸಂವಹನವನ್ನು ಪಡೆಯುತ್ತೀರಿ. ನಂತರ ನಿಮ್ಮ ಕೆಲಸದ ಬಗ್ಗೆ ಸಭೆ ನಡೆಯಲಿದೆ. ಬಾಕಿ ಇರುವ ಒಂದು ಕಾರ್ಯಯೋಜನೆಯು ಪೂರ್ಣಗೊಳ್ಳುತ್ತದೆ, ಆದರೆ ಇನ್ನೊಂದು ಜವಾಬ್ದಾರಿ ನಿಮಗೆ ಬರುತ್ತದೆ. ಶುಕ್ರನ ಸಂಚಾರವು ಆದಾಯ, ಲಾಭಗಳು, ಸ್ನೇಹ, ನೆಟ್ವರ್ಕ್ಗಳು ಮತ್ತು ದೀರ್ಘಕಾಲೀನ ಯೋಜನೆಗಳ ಸುತ್ತ ಚಟುವಟಿಕೆಯನ್ನು ತರುತ್ತದೆ. ನೀವು ಪಾವತಿಯನ್ನು ಪಡೆಯುತ್ತೀರಿ ಮತ್ತು ಹಣಕಾಸಿನ ವಿಷಯವು ಇತ್ಯರ್ಥಕ್ಕೆ ಹತ್ತಿರವಾಗುತ್ತದೆ. ಸ್ನೇಹಿತ ಅಥವಾ ವೃತ್ತಿಪರ ಸಂಪರ್ಕವು ನಿಮ್ಮನ್ನು ಸಭೆಗೆ ಆಹ್ವಾನಿಸುತ್ತದೆ, ಆದರೆ ಗುಂಪು ಚರ್ಚೆಯು ಉಪಯುಕ್ತ ಸಂಪರ್ಕಕ್ಕೆ ಕಾರಣವಾಗುತ್ತದೆ.
ವಾರಾಂತ್ಯದ ಮೊದಲು ಒಂದು ಯೋಜಿತ ಲಾಭವು ಕಾರ್ಯರೂಪಕ್ಕೆ ಬರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು. ನಿಮಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಕೂಡ ಒಳಿತಾಗುವುದು. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಜೂನ್ ಆಗಸ್ಟ್ 17ರಿಂದ ಆಗಸ್ಟ್ 23ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.